ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಸ್ವಾಗತ ರಿಟೇಲ್ ಡ್ಯಾಡಿ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ರೆಡಿಟ್ ಕಾಸ್ಟ್ ಹೇಗೆ ಉಪಯೋಗಿಸ್ಕೊಳ್ಳೋದು ರಿಟೇಲ್ ಡ್ಯಾಡಿಯಲ್ಲಿ ಅಂತ ನೋಡೋಣ. ಸೊ ಮೊದಲನೇದಾಗಿ ನಾವು ಒಂದು ಸೇಲ್ ಮಾಡೋಣ. ಸೊ ಅದಕ್ಕೆ ಸೇಲ್ ಪ್ಯಾನಲ್ಗೆ ಹೋಗಲೇಬೇಕು. ಸೊ ವಿ ಆರ್ ಮೂವಿಂಗ್ ಫಾರ್ವರ್ಡ್ ಟು ಸೇಲ್ಸ್ ಪ್ಯಾನಲ್. ಸೊ ಸೇಲ್ಸ್ ಪ್ಯಾನಲ್ನಲ್ಲಿ ನಾನು ಕಸ್ಟಮರ್ ನೇಮ್ ಧನು ಅಂತ ತಗೊಂತೀನಿ. ಸೊ ಇವರಿಗೆ ನಾವು ಒಂದಷ್ಟು ಸೇಲ್ ಮಾಡೋಣ. ಓಕೆ, ಓಕೆ, ಇವ್ರು ಇಷ್ಟು ಐಟಮ್ಸ್ ತಗೊಂಡಿದ್ದಾರೆ. ನಾವು ಯಾವಾಗಲೂ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬೇಕು ಅಂದರೆ ಸೊ ನಾವು ಪೇಮೆಂಟ್ ಆಪ್ಷನ್ಸ್ ಹೋಗೋಣ. ಇಲ್ಲಿ ಪೇ ಅಂತ ಆಪ್ಷನ್ ಇದೆ. ಸೊ ಇಲ್ಲಿ ಪೇ ಮಾಡಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಮಿಡಿಯೇಟ್ ಆಗಿ ಒಂದು ಕ್ರೆಡಿಟ್ ಕಾಸ್ಟ್ ಅಂತ ಸಿಗುತ್ತೆ. ಇಲ್ಲಿ ಎಲ್ಲ ತರ ಆಪ್ಷನ್ ಇದೆ: ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ವಾಲೆಟ್, UPI ಅಂಡ್ ಕ್ಯಾಶ್ ಸೇಲ್ ಅಂತ. ಸೊ ನಮ್ಗೆ ಇವಾಗ ಕ್ರೆಡಿಟ್ ಕಾಸ್ಟ್ ಮಾಡ್ತಿರೋದ್ರಿಂದ ನಾವು ಆ ಆಪ್ಷನ್ ನ ಯೂಸ್ ಮಾಡ್ಕೊಳ್ಳೋಣ. ಈಗ ಅದಕ್ಕೂ ಮುಂಚೆ ನಾನು ಅದು ಕ್ಲಿಕ್ ಮಾಡೋಕ್ಕೂ ಮುಂಚೆ ಇಲ್ಲಿ ನೋಡಿ, ಇಲ್ಲಿ ಇವ್ರದ್ದು ಟೋಟಲ್ ಅಮೌಂಟ್ ಏನ್ ಬಂದಿದೆ 5,889 ಅಲ್ವಾ. ಸೊ ನಾನು ಕ್ರೆಡಿಟ್ ಕಾಸ್ಟ್ ಈಗ ಕ್ಲಿಕ್ ಮಾಡ್ತೀನಿ. ಅವಾಗ ಏನ್ ಚೇಂಜಸ್ ಆಗತ್ತೆ ನೋಡಿ. ಎಸ್, ಈ ಪ್ಯಾನಲ್ ಓಪನ್ ಆಗತ್ತೆ ನಿಮ್ಗೆ. ಅದು ಓಪನ್ ಮಾಡಿದ ತಕ್ಷಣ ಓಕೆ, ಸೊ ನಾನು ಇವ್ರಿಗೆ ಕ್ರೆಡಿಟ್ ಟರ್ಮ್ಸ್ ನ 7 ದಿನಕ್ಕೆ ಕೊಟ್ಟಿದ್ದೀನಿ. ಸೊ ಇಲ್ಲಿ ಆಡ್ ಮಾಡ್ಕೊಂತೀನಿ, ಸೇಲ್ ಮಾಡ್ತೀನಿ. ಓಕೆ, ಈಗ ಇದ್ರದ್ದು ಸೇಲ್ ಆಗಿದೆ. ಈಗ ಇದು ಎಂಟ್ರಿ ಕ್ಲೋಸ್ ಮಾಡೋಣ. ಸೊ ವಿಲ್ ಗೋ ಬ್ಯಾಕ್ ಟು ಟ್ರಾನ್ಸಾಕ್ಷನ್. ಈ ಟ್ರಾನ್ಸಾಕ್ಷನ್ ಆಪ್ಷನ್ ಹೋಗೋಣ. ನಾವು ಇದ್ರಲ್ಲಿ ನಿಮ್ಗೆ ಕಾಣ್ಬೋದಾದಂತ ಆಪ್ಷನ್ ಮತ್ತಿನ್ನೂ ಒಂದು ರೆಸಿಪ್ಟ್ ಫ್ರಮ್ ಕಸ್ಟಮರ್ ಅಲ್ವಾ. ರೆಸಿಪ್ಟ್ ಫ್ರಮ್ ಕಸ್ಟಮರ್ ಅನ್ನೋದು ನಿಮ್ಗೆ ಕಾಣಿಸ್ತಿದೆ ಅಲ್ಲ. ಎಸ್, ಇಲ್ಲಿ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ನಿಮ್ಗೆ ಗ್ರೀನ್ ಬಟನ್ ಕಾಣ್ತಿದೆ ಅಲ್ಲ. ಸೊ ಇಲ್ಲಿ ನಾನು ಈ ಸರ್ಚ್ ಆಪ್ಷನ್ ಅಲ್ಲಿ ಈ ಸರ್ಚ್ ಬೈ ಕಸ್ಟಮರ್ ನೇಮ್ ಇದೆ, ಅಲ್ಲಿ ನಾನು ಎಸ್, ನಾನೀಗ ಮಾಡಿರೋ ಅಂತ ಕ್ರೆಡಿಟ್ ಕಾಸ್ಟ್ ಧನು ಅವ್ರ ಡೀಟೇಲ್ಸ್ ಬಂದಿದೆ ಇಲ್ಲಿ. ಸೊ ಟೋಟಲ್ ಅಮೌಂಟ್ 17,000 ಇದೆ. ಅಲ್ಲಿ 5,000 ಇತ್ತು, ಅದರದ್ದು ಹಳೆ ಅಮೌಂಟ್ ಎಲ್ಲ ಸೇರಿ 17,000 ಅಂತ ಇದೆ. ಸೊ ವಿಲ್ ಸಿ ನಾವು. ಸೊ ಬೈ ಕ್ಯಾಶ್ ಧನು ಅವರು ಫಾರ್ ಎಕ್ಸಾಂಪಲ್ ಇವತ್ತು 5,888 ಏನೋ ಆಗಿದ್ದು, ಅಷ್ಟನ್ನು ಕೊಡ್ತಾರೆ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ಸೇವ್ ಅಂತ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ